ಎಲ್ಲರಿಗೂ ಕಷ್ಟಲ್ಲ ನೋಡಿ. ಮೊದಲಿಗೆ ಸರಿಗೆ ನಮಗಿಲ್ಲಿ ಅವಕಾಶ ಕೊಡುತ್ತಾ ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಜೊತೆಗೆ ನಮಸ್ಕರಿಸ್ತೀನಿ. ಜೊತೆಗೂ ಈ ಹಗಲುಗಳು ರಾಜ್ಯದ ವಿದ್ಯಾರ್ಥಿಗಳಿಗೋಸ್ಕರ ಅವರ ಏಳಿಗೆಗೋಸ್ಕರ ಇವತ್ತ ಗೌರ್ಮೆಂಟ್ ಜಾಬ್ ಸಿಗಬೇಕಂತೇಳಿ ಹಗಲು ಶ್ರಮಿಸುತ್ತಿರುವಂತ ಕಾಂತಕುಮಾರ್ ಸರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ನೆನೆಸ್ತೀನಿ ಮತ್ತು ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮೆಲ್ಲರ ಪರವಾಗಿ. ಅವರಿಗೆ ಯಾಕಂದ್ರೆ ಇವತ್ತ ನಿನ್ನೆ ಒಂದ್ ಕಡೆ ಹೋಗಿದ್ದೆ ನಾನು, ಅವ್ರು ಹೇಳಿದ್ರು ಏನಾದಪ್ಪ ಅಂತ ಕೇಳಿದ್ರೆ, ಸರ್ ನಾವು IAS ಕೋಚಿಂಗ್ ಹೋಗಿದ್ದೆವು, ಹೈದರಾಬಾದ್ ಹೋಗಿದ್ದೆವು, ಬಂದ ಬಳಕ ನಾವು KS ಎಕ್ಸಾಮ್ ಬರೆದೆವು. KS ಎಕ್ಸಾಮ್ ಬರೋದು ಫಸ್ಟ್ ಲಿಸ್ಟ್ ಹೆಸರು ಬಂತು ಸರ್, ಆಮೇಲೆ ಕೊನೆಗೆ ಆ ಲಿಸ್ಟ್ ನಮ್ಮ ತಮ್ಮನ ಹೆಸರೇ ಇಲ್ಲ ತಂದ್ರು. ನಮ್ಮೆಲ್ಲರ ಕಳು ಚುರುಕಂತು. ಅವರೆಲ್ಲ ದುಡ್ಡು ಕೋಟ್ಯಾಪತ್ರ ಆದವರು, ರೊಕ್ಕ ಕೊಡೋರು ಬಡ್ಡಿಗೆ ಅರ್ಥ ಮಾಡ್ಕೊಳ್ಳಿ. ರೊಕ್ಕ ಕೊಟ್ರೆ ಲಿಸ್ಟ್ ಬಂದ್ಬಿಡ್ತಾ ಹೆಸರು. ರೊಕ್ಕ ಕೊಡ್ಲಿಕ್ಕೆ ಅಂದ್ರೆ ಲಿಸ್ಟ್ ಆಗಿಲ್ಲ ಇವತ್ತು ವಿಷಯಕ್ಕೆ. ಅವರು ಕೋಟ್ಯಾಪತಿ ಅಲ್ಲ, ನೀವೇನು ಕೋಟ್ಯಾಪತಿ ಎಲ್ಲರಲ್ಲಿ? ಯಾರು ಕೋಟ್ಯಾಪತಿ ಇಲ್ಲ ಇಲ್ಲಿ. ನಾವೆಲ್ಲ ಬಡವರು, ಇಲ್ಲಿ ಬಡ ಮಕ್ಕಳು ನಾವೆಲ್ಲ. ನಾವು ಬಂದಿದ್ದಂಗಪ್ಪ ಅಂದ್ರೆ ನಮ್ಮ ತಂದೆ ತಾಯಿ ಎಲ್ಲಿಂದ ಬಂದ್ರಪ್ಪ ಅಂದ್ರೆ ಒಂದು 10 ಎಕರೆನೋ 5 ಎಕರೆನೋ ಈ ಒಂದು ಸ್ಥಿತಿಯಲ್ಲಿ ಬಂದು ಕಡಿಮೆ ಒಂದಿದ್ರಲ್ಲಿ ನಾವು ಬದುಕುವಂತ ಜನರು ನಾವೆಲ್ಲ. ನಾವ್ ಹೆಂಗಪ್ಪ ಅಂದ್ರೆ ನಾವ್ ಏನಾದ್ರು ನೌಕರಿ ತಗೋಬೇಕಾದ್ರೆ ಜ್ಞಾನ ತಗೋಬೇಕು. ರೊಕ್ಕ ತಗೋಕ್ ಆಗಲ್ಲ ಮೀಸ್ ಅಂತ ಅರ್ಥ ಮಾಡ್ಕೊಂಡು ನಾವೆಲ್ಲರೂ. ನಾವು ತಗೋಬೇಕಾದ್ರೆ ಕೊಡ್ಬೇಕು, ಜ್ಞಾನ ತಗೋಬೇಕು. ನಾವೆಲ್ಲ ಕೂತ್ ಅಭ್ಯಾಸ ಮಾಡ್ತಾ ಇದ್ದೀವಿ, ರೀತಿ ಅಭ್ಯಾಸ ಮಾಡ್ತೇವೆ. ಆದ್ರೆ ಕೆಲವರೇ ಮಾಡ್ತಾರಪ್ಪ ಅಂದ್ರೆ ದುಡ್ಡು ಹೆಂಗರೇ ಗಳಿಕೆ ಮಾಡಿ, ಯಾವ ರೀತಿ ಗಳಿಕೆ ಮಾಡಿ ಅವರೆಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಲಕ್ಷ ಕೋಟಿ 2 ಕೋಟಿ ದುಡ್ಡು ಕೊಟ್ಟು ನಿಮ್ಮ ಪೋಸ್ಟ್ಗಳನ್ನ ತೆಗೆದುಕೊಳ್ಳುವಂತ ಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಇವತ್ತು ಅರ್ಥ ಮಾಡ್ಕೊಂಡು ನೀವೆಲ್ಲರೂ ಇಂತಹ ಪರಿಸ್ಥಿತಿ ಒಳಗೆ ನಿಮ್ಮ ತಂದೆ ತಾಯಿ ಎಂತ ಒಂದು ಆಸೆ ಇರ್ತಾರಪ್ಪ ಅಂದ್ರೆ, ನನ್ನ ಮಗಳು ಒಂದ್ ದೊಡ್ಡ ನೌಕರಿ ಮಾಡಬೇಕು, ನನ್ನ ಮಗಳು ಟೀಚರ್ ಆಗಬೇಕು, ನನ್ನ ಮಗಳು ಪ್ರೊಫೆಸರ್ ಆಗಬೇಕು, ನನ್ನ ಮಗಳು DC ಆಗಬೇಕು, ನನ್ನ ಮಗ DC ಆಗಬೇಕು. ಏನೋ ನಿಮ್ಮ ತಂದೆ ತಾಯಿ ಏನಪ್ಪಾ ಅಂದ್ರ ಒಂದು ಆಸೆ ಕಟ್ಕೊಂಡಿರ್ತಾರ, ಆಸೆ ಇಟ್ಟಿರ್ತಾರ, ಹೌದಲ್ಲ? ಅಂತ ಒಂದು ನಿಮ್ಮ ತಂದೆ ತಾಯಿ ಕನಸನ್ನ, ನಿಮ್ಮ ಕನಸನ್ನ ನುಚ್ಚು ನೂರು ಮಾಡುವಂತ ಯಾವ್ದಪ್ಪ ಸರ್ಕಾರ. ಈ ಸರ್ಕಾರ ನಡೆಸುವಂತವ್ರು ಹೆಂಗರಪ್ಪ ಅಂದ್ರ ಮಹಾ ಭ್ರಷ್ಟದ ವಿಷಯಕ್ಕೆ. ನಾವು ಈ ತರ ಓದ್ಕೋತ ತಿಳ್ಕೊರಿ, ಈ ತರ ಓದ್ತೇವೆ. ಕೊನೆ ಏನಪ್ಪ ನಾವು ಲಾಸ್ಟಿಗೆ ಒಂದು ಏಜ್ ನಿಮಗೆ ಏಜ್ ಡಿವರ್ ಆಗ್ತದ. ಏಜ್ ದಿನೇ ನಿಮ್ ಏಜ್ ಡಿವರ್ ಹಾಕದ. ಏಜ್ ಡಿವರ್ ಆಯ್ತಾ ಹೋಗಿ ಮನೆ ಕೂತು ನೀವು ಹೊಡಸ್ರು ಮಾಡ್ತೀರಿ. ನಮ್ಮ ಜೀವನ ಹಿಂಗ್ ಬಂತು ಯಾಕಂತ ತಿಳ್ಕೊರಿ. ಇವತ್ತು ಕಲ್ತಿರ್ತೇವೆ, ಎಲ್ಲ ಕಲ್ತಿರ್ತೇವೆ. ಕೊನೆಗೆ ಏನಕ್ಕದಪ್ಪ ಅಂದ್ರ ಏಜ್ ಡಿವರ್ ಆಯ್ತಪ್ಪ ಅಂದ್ರ ಅವಾಗ ನೌಕರಿ ಸಿಗಲಿಕ್ಕಂದ್ರೆ ಹೊರಗೆಲ್ಲ ಹೊರ ತಗೊಳ್ಳಿ 5,000-4,000 ರೂಪಾಯಿ ಪೇಮೆಂಟ್ ಕೊಡ್ತಾರೆ ನಮಗೆ. ಇವತ್ತು ಎಂತ ಸಮಸ್ಯೆ ಅರ್ಥ ಮಾಡ್ಕೊಳ್ಳಿ. ಇವತ್ತು ನೀವೆಲ್ಲರೂ ಇವತ್ತು ನೌಕರಿ ಬೇಕಂದ್ರೆ, ಗೌರ್ಮೆಂಟ್ ಜಾಬ್ ಬೇಕಂದ್ರೆ ಇವತ್ತು ದಯಮಾಡಿ ಅರ್ಥ ಮಾಡ್ಕೊಂಡು ನೀವೆಲ್ಲ ಒಂದಾರಿ. ಇವತ್ತು ನಾಳೆ ಒಂದು ಪ್ರತಿಭಟನೆ ಇದೆ ಯಾವ್ದಪ್ಪ ಜಗತ್ ಸರ್ಕಲ್ ದಿಂದ ಏನಪ್ಪ ಅಂದ್ರ ಈ DC ಕಚೇರಿವರೆಗೂ, ಅದು ನಿಮ್ಮ ಪರವಾಗಿ ಈ ಗುಲ್ಬರ್ಗ ಆಗಿದ್ರು HK ಸೈಡ್ ಇರುವಂತ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳಿಗೋಸ್ಕರ ಈ ರಾಜ್ಯದಲ್ಲಿ ಆಗುತ್ತಿರುವಂತ ಅನ್ಯಾಯ, ವಿದ್ಯಾರ್ಥಿಗಳು ಆಗುತ್ತಿರುವ ಅನ್ಯಾಯ ವಿರುದ್ಧ ನಾವೇನಪ್ಪ ಅಂದ್ರೆ ಒಂದು ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ಅದೇ ರೀತಿ ಏನಪ್ಪ ನೀವೆಲ್ಲ ನೋಡಿರ್ಬೋದು, ಎಲ್ಲಾ TV ಚಾನಲ್ ನೋಡಿರ್ಬೋದು. ಸರ್ ಎಷ್ಟು ಪ್ರಯತ್ನ ಮಾಡ್ತಾ ಇದಾರ. ಒಂದು ವಾರದಿಂದ ಒಂದು 15 ನೋಡಿ ಸರ್, ನೋಡಿ ನೀವೆಲ್ಲರೂ ನೀವು ಎಲ್ಲಾ ಚಾನಲ್ ಬಂತು. ಯಾಕ ಧಾರವಾಡ ಬಿಸಿಯಲ್ಲಿ. ಅದೇ ರೀತಿ ಧಾರವಾಡ 2 ಪಟ್ಟು ಇಲ್ಲಿ ಗುಲ್ಬರ್ಗ ಬೇಕು. ನೀವು ಬರ್ಬೇಕಾದ್ರೆ 4 ಮಂದಿ ಆಗಲ್ಲ. ಹೆಂಗ್ ಬರ್ಬೇಕಪ್ಪ, ಒಬ್ಬೊಬ್ರು 300 ಮಂದಿ ತಗೊಂಡ್ಬರ್ಬೇಕು ನೀವಲ್ಲಿ. ನೀವೆಲ್ಲರೂ ಹೋಗಿ, ಯಾಕಂದ್ರೆ ನಾವು ಏನಿಲ್ಲ ಸರ, ನನ್ನ ಜೀವನ ನಡ್ಸತ್ತ ಸರ, ನಂಗೆ ಆಗಲ್ಲ ಅಂದ್ರೆ ನಡೆಯಲ್ಲ. ನಿಮ್ ಮುಂದಪ್ಪ ಅಂದ್ರೆ ನೀವು ಎಲ್ಲ ಸುಮ್ಮಂತೀವಿ, ನೀವು ಹೋಗಿ ನಿಮ್ಮ ಮನೆ ಕೂತು. ಇವತ್ತೇನಪ್ಪ ಅಂದ್ರೆ ಇತ್ತ, ಯಾಕಂದ್ರೆ ಇನ್ನೊಂದು ಲೀಡರ್, ಒಳ್ಳೆ ಲೀಡರ್ ಸಿಗೋದಿಲ್ಲ. ಅಂತ ಲೀಡರ್ ಯಾರಪ್ಪ ರಾಜ್ಯದಲ್ಲಿ, ಒಬ್ಬ ಒಳ್ಳೆ ಲೀಡರ್, ವಿದ್ಯಾರ್ಥಿಗಳು ಒಳ್ಳೆ ಲೀಡರ್ ಯಾರಪ್ಪ ಅಂತ ಕೇಳ ಕಾಂತಕುಮಾರ್ ಸರ್. ನಾವು ಬರೇ ಹೋಗಿಲ್ಲ ಅಲ್ಲಿ ಇದಕ್ಕೆ ಸರ್ಕಲ್ ಹೋಗೋದಾಗಲ್ಲ ನಮಗೆ. ಯಾಕಪ್ಪ ವಲ್ಲಪ್ಪ ಬೇಡ ಅಂತ ನಾವು. ಯಾಕಂದ್ರೆ ಪಾಪ ಅವರು ಇಡೀ ರಾಜ್ಯದ ವಿದ್ಯಾರ್ಥಿಗಳಿಗೋಸ್ಕರ ಅಲ್ಲಿ ಎಲ್ಲಿದು ಬೆಂಗಳೂರು ಬಂದಾರ. ನಮ್ಗೆ ಇಲ್ಲಿಂದಲೇ ಹೋಗಿ ನಾವು ಹೋರಾಟಕ್ಕೆ ಹೋಗೋದನ್ನ ಮನೆ ಬರಕ ನಾವು ಹೋಗ್ಲೇಬೇಕು. ನೀವು ಪ್ರತಿಯೊಬ್ಬರು ನಿಮ್ಮಲ್ಲಿ ಏನಪ್ಪ ಕಾಂತಕುಮಾರ್ ಸರ್ ಗುರು ನಿಮ್ಮಲ್ಲಿ ಬರಬೇಕು. ನಿಮಗೆ ನೀವು ಬದುಕಲಕ್ ಹೋಗ್ಬೇಡ್ರಿ, ನೀವು ಮತ್ತವ್ರಿಗೆ ಬದುಕಲ್ರಿ. ಯಾಕೆ ಸರ್ ಬದುಕಲ್ಲ? ಕೋಟ್ಯಾಂತರ ಜನಗಳಿಗೆ ಈ ರಾಜ್ಯದ ವಿದ್ಯಾರ್ಥಿಗೋಸ್ಕರ ಇವತ್ತ ರಾತ್ರಿಗಳು ಕೂಡ ಕೆಲಸ ಮಾಡ್ತಾರವ್ರು. ನಿಮಗೆ ಬರೀ ಒಂದ್ ದಿವಸ ಬಂದು ಕೆಲಸ ಮಾಡೋದಕ್ಕಾಗಲ್ಲ. ನೀವು ಬರೀ ಶಾಲೆಗೆ ಅಭ್ಯಾಸ ಪುಸ್ತಕದಲ್ಲೇ ಓದೋದ. ನಿಮ್ಮಲ್ಲಿ ಆ ಗುರುಗಳು ಬರ್ಬಾರ್ದ? ಕಾಂತಕುಮಾರ್ ಸರ್ ಗುರುಗಳು ನಿಮ್ಮಲ್ಲಿ ಯಾರು ಬರ್ಬಾರ್ದ? ನೀವು ಬರಲೇಬೇಕು. ಆದ್ರಿಂದ ದಯಮಾಡಿ ನೀವೆಲ್ಲರೂ ಆ ದಿವಸ ಬರಬೇಕು. ಮುಂದಿನ ವಿಚಾರವನ್ನ ಸರ್ ನಿಮ್ಗೆ ಹೇಳ್ತಾರೆ.